ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಮಾತಾಡ್ತಾ ಇರೋದು. ಇವತ್ತೇನಪ್ಪ ವಿಶೇಷತೆ ಅಂದರೆ, ಮನೆಯಲ್ಲಿ ಕೂತು ಬೇಜಾರಾಗಿದೆ ಅಂತ ನಾವು ಹೊಂಟಿದ್ವಿ ಮಹಾರಾಷ್ಟ್ರದ ಪುಣೆಯ ಕಡೆಗೆ. ಆದರೆ ನಮ್ಮ ಗ್ರಾಚಾರಕ್ಕೆ 8 ಗಂಟೆ 15 ನಿಮಿಷಕ್ಕೆ ಬರಬೇಕಾಗಿರೋ ಟ್ರೈನು 8 ಗಂಟೆ 45 ನಿಮಿಷಕ್ಕೆ ಬಂದ್ಬಿಡ್ತು. ಟ್ರೈನ್ ಬಂತು. ಇವಾಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮ KV ಅವರಿಗೆ ತುಂಬ ಹಸು ಆಯಿತು ಅಂತ ಕೇಳಿದಾಗ ನಾವು ನೋಡಿದ್ದೆ ಬೇಲ್ಪುರಿ ತಗೊಂಡೆವು. ನಂತರ ಬ್ಯಾಗ್ನಲ್ಲಿ ಬಾಳೆಹಣ್ಣು ಮತ್ತು ಜಿಲೇಬಿಗಳು ಎಲ್ಲ ತಂದಿದ್ದರು. ಜಿಲೇಬಿ ಬಾಳೆಹಣ್ಣು ತಿಂದು ಸೀದಾ ನಿದ್ರೆಗೆ ಜಾರಿಬಿಟ್ರು ಇವರು. ಇದೇ ನೋಡಿ ಗೈಸ್ ಪುಣೆ. ಇವಾಗ ಪುಣೆಗೆ ಬಂದುಬಿಟ್ವಿ. ಪುಣೆ ಬಂದು ಸೀದಾ ನಾವು ಹೋಗಿದ್ದೆ ಲಾಲ್ ಮಹಲ್ ಕಡೆ. ನೋಡಿ ಗೈಸ್, ಇದೇ ಲಾಲ್ ಮಹಲ್. ಬಂದ ತಕ್ಷಣ KV ಅವರು ಹೇಳಿದ್ರು, ನಂದು ಒಂದು ಶಾರ್ಟ್ ವಿಡಿಯೋ ಮಾಡಪ್ಪ ಅಂತ ಹೇಳಿದ್ರು. ಅವ್ರದ್ದು ಒಂದು ವಿಡಿಯೋ ಮಾಡ್ಕೊಂಡ ಮೂಲಕ ನಾವು ಹೋಗಿದ್ದೆ ಸೀದಾ ಲಾಲ್ ಮಹಲ್ ಒಳಗೆ ಹೋಗಿದ್ದೆವು. ಲಾಲ್ ಮಹಲ್ ಒಳಗೆ ಏನಪ್ಪ ಇತ್ತಂದರೆ, ಛತ್ರಪತಿ ಶಿವಾಜಿ ಮಹಾರಾಜರವರ ತಂದೆಯವರಾದ ಶಹಾಜಿ ಭೋಸ್ಲೆ ಅವರು ಈ ಲಾಲ್ ಮಹಲನ್ನು ಕಟ್ಟಿಸಿದರು. ಈ ಲಾಲ್ ಮಹಲವು ಶಿವಾಜಿ ಮಹಾರಾಜರಿಗೆ ಮತ್ತು ಜೀಜಾಬಾಯಿ ಅವರಿಗೆ ವಿಶ್ರಾಂತಿ ಕೋಣೆಯಾಗಿ ಕಟ್ಟಿಸಿದರು. ಓಕೆ ಗೈಸ್, ನಾವು ನೋಡ್ತಾ ಇರೋ ಕೋಟೆ ಶನಿವಾರ ವಾಡ ಪೇಟೆ ಅಂತ ಕರೀತಾರೆ. ಇದು 1732ರಲ್ಲಿ ಈ ಕೋಟೆ ಸ್ಥಾಪನೆ ಆಯಿತು. ಈ ಕೋಟೆಯ ಪ್ರವೇಶ ಫೀ 30 ರೂಪಾಯಿ ಇದೆ ಅಂತೆ. ಒಳಗಡೆ ಹೋಗಲು ಸಮಯ ಇರಲಿಲ್ಲ, ಅದಕ್ಕಾಗಿ ನಾವು ಹೋಗಲಿಲ್ಲ. ಹಾಗಾಗಿ ಹೊರಗಡೆಯೇ ಸ್ವಲ್ಪ ಸಮಯ ಕಳೆದೆವು. ಇಲ್ಲಿಂದ ನೇರವಾಗಿ ನಾವು ಹೋಗಿದ್ದೆ ಗಣೇಶ್ ಟೆಂಪಲ್ ಕಡೆಗೆ. ಇಲ್ಲಿ ತುಂಬ ರಶ್ ಇದ್ದ ಕಾರಣ ದೂರದಿಂದಲೇ ದರ್ಶನ ಪಡೆದೆವು. ದರ್ಶನ ಪಡೆದು ನಾವು ನೇರವಾಗಿ ಹೋಗಿದ್ದೆ ರೈಲ್ವೆ ಸ್ಟೇಷನ್ ಕಡೆಗೆ. ರೈಲ್ವೆ ಸ್ಟೇಷನ್ದಲ್ಲಿ ತಿರುಗಾಡಿ ಸ್ವಲ್ಪ ಹಸಿವಾದ್ದರಿಂದ ನಾವು ಎಗ್ ರೈಸ್ ತಿನ್ನಲು ಬಂದಿದ್ದೇವೆ. ನಂತರ ಎಗ್ ರೈಸ್ ತಿಂದು ಸ್ಟೇಷನ್ ಒಳಗೆ ಹೋಗಿದ್ದೆವು. ಅಷ್ಟರೊಳಗೆ ನಮ್ಮ ಟ್ರೈನ್ ಬಂದಿತ್ತು. ಟ್ರೈನ್ ಒಳಗೆ ಹೋಗಿ ಎಲ್ಲರಿಗೂ ಗುಡ್ ನೈಟ್ ಎಂದು ಹೇಳಿ ನಾವು ಮಕ್ಕೊಂಡೆವು. ಓಕೆ ಗೈಸ್, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.